ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆಗೆ ಆಲ್ರೆಡಿ ಗೌರಿ ಬಂದು ಗಣಪತಿನು ಪ್ರತಿಷ್ಠಾಪನೆಯಾಗಿ ಪೂಜೆ ಜೋರಾಗಿ ನಡೀತಾ ಇರುತ್ತೆ. ಈ ಹಬ್ಬದ ವಾತಾವರಣದಲ್ಲಿ ಸಂಗೀತ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ಇವತ್ತಿನ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ಇವತ್ತು ನನ್ನ ಕೃತಿಕಾ ಕುಟೀರಕ್ಕೆ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ ವಿಜೇತರಾಗಿರೋರು, ಹಾಗೆ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಹೇಳಲೇಬೇಕಾಗಿರುವಂತದ್ದು SPB ಸರ್ ಹತ್ರ ಶಭಾಷ್ ಅಂತ ಅನ್ನಿಸ್ಕೊಂಡಿದ್ದಂತಹ ಪುಟಾಣಿ ಬಾಲಕ ಈಗ ಸ್ಮಾರ್ಟ್ ಆಗಿ ಎಲ್ಲರನ್ನು ಹಾಡಿನಲ್ಲೇ ಮೋಡಿ ಮಾಡಿ ನಮ್ಮನ್ನ ಫುಲ್ ತೇಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರೇ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಂದಿರುವಂತಹ ಅತಿಥಿ ಋತ್ವಿಕ್ ಸಿರಾಜ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಋತ್ವಿಕ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು 4 ಲೈನ್ ಹೇಳಿದ್ರೆ 1 ಲೈನ್ ಹೇಳ್ತಾರೆ, ಅವ್ರನ್ನ ಎಷ್ಟು ಮಾತಾಡಿಸ್ಬೇಕು ಸೊ ಕೇಳಕ್ ನೀವು ಕ್ಯೂರಿಯಸ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಋತ್ವಿಕ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬ ಅಂತಂದ್ರೆ ಏನ್ ನೆನಪಾಗುತ್ತೆ ಋತ್ವಿಕ್ಗೆ? ಅಮ್ಮ ನೆನಪಾಗಲ್ಲ, ನೀನು ಹೇಳ್ಬೇಕು. ಗೌರಿ ಗಣೇಶ ಹಬ್ಬ ಅಂದ್ರೆ ಅದೇ ಮನೆಗಳಲ್ಲಿ ಗಣೇಶ ಗೌರಿ ಎಲ್ಲ ಕೂರ್ಸಿರ್ತಾರೆ, ಅಲ್ಲಿ ಹೋಗ್ತಿದ್ದೆ. ಹಾಗೆ ಸ್ವೀಟ್ಸ್ ಗಳೆಲ್ಲ ಮಾಡ್ತಿರ್ತಾರೆ. ಚೆನ್ನಾಗಿ ತಿನ್ನೋ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಋತ್ವಿಕ್ಗೆ. ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ಓಕೆ, ಬಟ್ ಅಂದ್ರೆ ತುಂಬಾ ಸ್ಲಿಮ್ ಆಗಿದೆ. ಆಕ್ಚುಲಿ ಇವಾಗ ಸ್ಲಿಮ್ ಆಗಿದ್ದೀನಿ. ಲಾಕ್ಡೌನ್ ಟೈಮಲ್ಲಿ ತುಂಬಾ ದಪ್ಪ ಆಗಿದೆ. ಸೊ ಮನೇಲೆಲ್ಲ ಈಗ ಗಣಪತಿ ಕೂರ್ಸಕ್ ಹೋಗಿ ಅಥವಾ ಗಣಪತಿ ನೋಡಕ್ ಹೋಗಿ ಏನಾದ್ರೂ ತರ್ಲೆಗಳು ಮಾಡಿದ್ದು ಏನಾದ್ರೂ ಮೆಮೊರೀಸ್ ಇದೆಯಾ ಗೌರಿ ಗಣೇಶ? ನಾನು ಗಣಪತಿ ಕೂರ್ಸಕ್ಕೆ ಹೋಗಿರ್ತಾರಲ್ಲ, ಗಣಪತಿ ನೋಡಕ್ ಹೋದಾಗೆಲ್ಲ ನಾನು ಯಾವ ರೀತಿ ತರ್ಲೆ ಮಾಡ್ತಿದ್ದೆ, ಯಾಕಂದ್ರೆ ನಂಗೆ ದೇವರಂದ್ರೆ ತುಂಬಾ ಭಕ್ತಿ ಇದೆ. ಓಕೆ, ನಾನಲ್ಲಿ ಹೋಗಿ ಯಾರ ಮನೆ ಹೋದ್ರು ಕೂಡ ನಾನು ಅಲ್ಲಿ ಹೋಗಿ ಒಂದು ಹಾಡು ಹೇಳ್ಬಿಟ್ಟು ಬರ್ತಿದ್ದೆ. ಒಂದ್ ದೇವರನ್ನ ಹಾಡು ಹೇಳ್ಬಿಟ್ಟು ಬರ್ತಿದ್ದೆ ನಾನು. ಓಕೆ, ಸೊ ನಮ್ಮ ಕಾರ್ಯಕ್ರಮ ಶುರು ಆಗ್ಬೇಕು ಅಂತಂದ್ರೆ ಪ್ರಾರ್ಥನೆಯಿಂದನೇ ಶಿವಪುತ್ರಂ ಶಿವಗಣರಾಜಂ ವಕ್ರತುಂಡಂ ವಿನಾಯಕಂ ವಿದ್ಯಾಧಿಪತೆ ನಮೋ ನಮಃ ನಮೋ ನಮಃ ನಮೋ ನಮಃ. ನಯನ ಮನೋಹರ ರೂಪನೆ ಬೆನ್ನಕಾರ, ನಯನ ಮನೋಹರ ರೂಪನೆ ಬೆನ್ನಕಾರ, ನಾಗವೇದಮಯ ನಟರಾಜತನಯ, ನಯನ ಮನೋಹರ ರೂಪನೆ ಬೆನ್ನಕಾರ, ನಾಗವೇದಮಯ ನಟರಾಜತನಯ, ಓಂಕಾರ ಗಣಪ ವಾರಿಜ ಪೂಜಿತ, ಓಂಕಾರ ಗಣಪ ವಾರಿಜ ಪೂಜಿತ, ಗುರು ವ್ಯಾಸ ಪ್ರಿಯನೇ ಗಣನಾಯಕ, ನಯನ ಮನೋಹರ ರೂಪನೆ ಬೆನ್ನಕ. ಋತ್ವಿಕ್, ಹಾಡು ಎಷ್ಟು ವರ್ಷಗಳಿಂದ ಶುರು ಮಾಡಿದ್ದು ನೀವು? 3 ವರ್ಷ ಇದ್ದಾಗ ನಾನು ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ, 3 ವರ್ಷ ಇದ್ದಾಗ ಹಾಡಕ್ ಶುರು ಮಾಡಿದ್ರಿ. ಗುನುಕ್ತಿದ್ದಂತ ಮೊದಲನೇ ಹಾಡು ಯಾವ್ದು? ಅಮ್ಮ ಹಾಡೋದಕ್ಕಿಂತ ಅಮ್ಮಗೆ ರಾಘವೇಂದ್ರ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ಸೊ ಅವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಗಳ ತಾಯಚ ಅಂತ ಅವ್ರ ಮಂತ್ರ ಹೇಳೋರು ನಾನು ಅದನ್ನ. ಮೊದಲಿಗೆ ನೀವು ತುಂಬಾನೇ ಪರಿಚಯ ಆಗಿದ್ದು SPB ಸರ್ ಒಂದು ರಿಯಾಲಿಟಿ ಶೋ ಎದೆ ತುಂಬಿ ಹಾಡುವೆ. ಆ ಅವಕಾಶ ಹೇಗ್ ಸಿಕ್ತು ನಿಮ್ಗೆ? ಅವಕಾಶ ಹೇಗ್ ಸಿಕ್ತು ಅಂದ್ರೆ, ನಾನು ಸುಗಮ ಸಂಗೀತ ಕ್ಲಾಸಸ್ಗೆ ವಿಜೇಂದ್ರ ರಾವ್ ಅವ್ರ ಬಳಿ ಹೋಗ್ತಿದ್ದೆ. ಸೊ ನಾನು ಅವಾಗ್ತಾನೆ ಹೊಸದಾಗಿ ಸೇರ್ಕೊಂಡಿದ್ದೆ ಅಲ್ಲಿ. ನಾನು ಆಗ ಹೈಸ್ಕೂಲಲ್ಲಿ ಐ ವಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್. ನಾನು ಹಿಂಗೆ ಕ್ಲಾಸಸ್ ಹೋಗ್ತಿದ್ದೆ. ನನ್ನ ಗುರುಗಳು ಕೂಡ ಅವರು ವಿನ್ನರ್ ಆಗಿದ್ದಾರೆ. ತುಂಬಾ ಹಳೆ ಬ್ಯಾಚ್ ವಿನ್ನರ್.
ಸೊ ಹಿಂಗೆ ನಾನು ಹಾಡಾಡ್ಬೇಕಾದ್ರೆ ಅವರು ತುಂಬಾ ಚೆನ್ನಾಗಿ ಹಾಡ್ತೀಯ ಕಣೋ, ನೀನ್ ಯಾಕೆ ಒಂದ್ಸರಿ ಟ್ರೈ ಮಾಡ್ಬಾರ್ದು, ಜೊತೆ ಮೇ ಹಾಡುವೇನು ಆಡಿಷನ್ಸ್ ನಡೀತಾ ಇದೆ ಅಂತ ಹೇಳಿದ್ರು. ಬಟ್ ಆಲ್ರೆಡಿ ಆಡಿಷನ್ಸ್ ಮುಗಿಯೋ ರೇಂಜಿಗೆ ಬಂದಿತ್ತು. ಓಕೆ. ಸೊ ಅವ್ರಿಗೆ ಇನ್ನೊಂದು 8 ಮೆಂಬರ್ಸ್ ಏನೋ ಬೇಕಾಗಿತ್ತು ಅನ್ಸುತ್ತೆ. ನನ್ಗೆ ಯಾವ ಹೋಪ್ಸು ಇರ್ಲಿಲ್ಲ. ತುಂಬಾ ಹಾಡುವೇನು ಹೋಗ್ತೀನಿ, ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತೀನಿ, ಹಾಡ್ತೀನಿ ಅಂತ ಯಾವ್ದು ಇರ್ಲಿಲ್ಲ. ಬಟ್ ಏನಂದ್ರೆ SPB ಸರ್ ಅಂದ್ರೆ ನಂಗೆ ದೇವರಿದೆ. ಸೊ ಈಸ್ ಅನ್ ಐಡಲ್, ಇನ್ಸ್ಪಿರೇಷನ್ ಟು ಎವ್ರಿವನ್. ಹಾಗೆ ನಮ್ಮ ಅಮ್ಮಂಗೆ SPB ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವರು ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ ಮಗ SPB ಸರ್ ಮುಂದೆ ಒಂದು ಹಾಡು ಹಾಡಿದ್ರೆ ಸಾಕು ಅಂತ ಅವ್ರ ದೇವರಲ್ಲಿ ಬೇಡ್ಕೊತಿದ್ರಂತೆ. ನಿಜವಾಗ್ಲೂ ಯು ಆರ್ ಬ್ಲೆಸ್ಡ್. ನಾವು ಬರೀ ಅವ್ರ ಹೆಸರು ಹೇಳಿ ಅವ್ರು ಹಾಡಿರೋ ಹಾಡನ್ನ ಮಾತ್ರ ಕೇಳೋ ಅವಕಾಶ, ನೀವು ಅವ್ರನ್ನ ನೋಡಿರುವಂತ ಅವಕಾಶ. ಖಂಡಿತ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಓಕೆ. ಹಾಗಾಗಿ ನಾನು ಆಡಿಷನ್ಸ್ ಹೋದೆ. ಆಡಿಷನ್ಸ್ ಹೋಗಿ ಚೆನ್ನಾಗೆಲ್ಲ ಹಾಡಿದೆ. ಬಟ್ ಅಲ್ಲಿ ಅರೌಂಡ್ ಹಂಡ್ರೆಡ್ಸ್ ಆಫ್ ಸಿಂಗರ್ಸ್ ಇದ್ರು. ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತೆಲ್ಲ. ಇದೆಲ್ಲ ಚೆನ್ನಾಗಿ ಹಾಡಿದೆ ಅಂತ ನಂಗೆ ಗೊತ್ತಿತ್ತು. ಬಟ್ ಅದಾದ್ಮೇಲೆ ಒಂದು 2-3 ಡೇಸ್ ಆದ್ಮೇಲೆ ನಂಗೆ ಕಾಲ್ ಬರುತ್ತೆ, ಈ ತರ ನೀವು ಎದೆ ತುಂಬಿ ಹಾಡುವೆ ಸೆಲೆಕ್ಟ್ ಆಗಿದ್ದೀರಾ, SPB ಸರ್ ಮುಂದೆ ನೀವು ಹಾಡ್ಬೇಕಾಗತ್ತೆ ಅಂತ. ಆಗ ಒಂಥರ ಆ ಮೆಮರಿನೇ ಮರೆಯಕ್ಕಾಗಲ್ಲ. ನೀವು ಎಲ್ಲಿದ್ರಿ? ಸ್ಕೂಲಿಂದ ಮನೆಗೆ ಬಂದಿದ್ರ? ಹೇಗೆ ಗೊತ್ತಾಯ್ತು? ನಾನು ಸ್ಕೂಲಿಂದ ಮನೆಗೆ ಬಂದಿದ್ದೆ, ಆಗ ಕಾಲ್ ಬಂದಿತ್ತು. ಅಮ್ಮ ಫುಲ್ ಡಾನ್ಸಿಂಗ್ ಅಲ್ಲಿ ಇದ್ರ? ಹಾಗಿದ್ರೆ ತುಂಬಾ ಇಮೋಷನಲ್ ಆಗ್ಬಿಟ್ಟಿದ್ರೆ ಆಕ್ಚುಲಿ ಹೇಳಂಗಿದ್ರೆ. ಎದೆ ತುಂಬಿ ಹಾಡುವೆನು ಫಸ್ಟ್ ಟೈಮ್ SPB ಸರ್ ನೋಡಿದ್ದ ಮೂಮೆಂಟ್ ಹೇಗಿತ್ತು? SPB ಸರ್ ನೋಡಿದ ಮೂಮೆಂಟ್ ನನ್ಗೆ ಒಂಥರ ಎಕ್ಸೈಟೆಡ್ ಆಗಿದೆ, ತುಂಬಾ ಜೊತೆಗೆ ತುಂಬಾ ನರ್ವಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರನ್ನ ಬರೀ ಟಿವಿಲಿ ನೋಡಿರೋದು ಅಭ್ಯಾಸ ಇತ್ತು, ಆಮೇಲೆ ಅವ್ರ ಹಾಡು ಕೇಳೋ ಅಭ್ಯಾಸ ಇತ್ತು. ತುಂಬಾ ಆಲ್ರೆಡಿ ತುಂಬಾ ದೊಡ್ಡ ಲೆಜೆಂಡ್ ಅಂತ ಗೊತ್ತಿತ್ತು ನನಗೆ. ಸೊ ಏನಾಯ್ತು ಅಂತ ನನಗೆ ಅವ್ರು ಫಸ್ಟ್ ಟೈಮ್ ಅವ್ರ ಎಂಟ್ರಿ ಕೊಟ್ರು. ಎಂಟ್ರಿ ಕೊಟ್ಟಾಗ ನನಗೊಂಥರ ಅಂದ್ರೆ ಸಡನ್ ಆಗಿ ಅವ್ರನ್ನ ನೋಡಿದಾಗ ಎಕ್ಸೈಟ್ಮೆಂಟ್ ಗೆ ನಂಗೆ ಫುಲ್ ನರ್ವಸ್ನೆಸ್ಗೆ ಫುಲ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಅದಾದ್ಮೇಲೆ ಅವರು ನಾನು ಒಬ್ಬನೇ ಇತ್ತಲ್ಲ ಅಲ್ಲಿ ಮಕ್ಕಳೆಲ್ಲ ಹಾಗೆ ಇದ್ರು. ಸೊ ಅವ್ರು ಬಂದ್ರು, ಬಂದು ನಮ್ಮನ್ನೆಲ್ಲ ಮಾತಾಡಿಸಿ, ಏನು ಟೆನ್ಷನ್ ಆಗ್ಬೇಡಿ, ಖುಷಿಯಾಗಿ ಹಾಡಿ, ನಾನು ಏನು ಜಡ್ಜ್ ಮಾಡಲ್ಲ ನಿಮ್ನ, ನೀವೆಲ್ಲ ಚೆನ್ನಾಗಿ ಹಾಡ್ತೀರಾ ಅಂತ ನನ್ಗೆ ಗೊತ್ತು ಅಂತ ಅವ್ರ ಕಾನ್ಫಿಡೆನ್ಸ್ ತುಂಬಿಟ್ಟೋದ್ರು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಿದೆ ನಮ್ದಲ್ಲಿ, ಆಗೆಲ್ಲ ತುಂಬಾ ಚಿಕ್ಕವ್ರ. ವಾಯ್ಸ್ ಕೇಳ್ತಿದ್ರೆ ನಾವು ಸ್ಟೇಜ್ ಮೇಲೆ ಹಾಡ್ತಿದ್ರೆ ಕಳೆದು ಹೋಗ್ತೀವಿ. ಎದುರುಗಡೆ ಅವ್ರು ಮಾತಾಡ್ಬೇಕಾದ್ರೆ ಅವರ ಧ್ವನಿನ ಹೇಗ್ ಮೆಲ್ಕ್ ಹಾಕ್ತೀರಾ? ಎದುರುಗಡೆ ಅವ್ರು ಮಾತಾಡಿದ ದಿನ ನಂಗೇನೋ ನೆನಪಿದೆ. ಅಂದ್ರೆ ನಾನು ಅವ್ರು ಏನ್ ಮಾತಾಡ್ತಿದ್ರು ಅನ್ನೋದೇ ಮರ್ತೋಗಿದೆ. ಐ ವಾಸ್ ಟೋಟಲಿ ಸೀಯಿಂಗ್. ಓಕೆ. ಅಂದ್ರೆ ಇಸ್ ದಿಸ್ ಫಾರ್ ರಿಯಲ್, ನಿಜವಾಗ್ಲೂ ನಡೀತಿದ್ಯಾ ಇದು ಅನ್ನೋ ತರ ನಂಗೆ ಫೀಲ್ ಆಗ್ತಿತ್ತು. ಅವರು ಹಾಡು ಹೇಳಕ್ ಸ್ಟಾರ್ಟ್ ಆದಾಗ ಎಲ್ಲರೂ ಕಳೆದು ಹೋಗ್ತಾರೆ. ಹೌದು. ನೀವು ಅವ್ರ ಮುಂದೆ ಫಸ್ಟ್ ಪ್ರೆಸೆಂಟ್ ಮಾಡಿದಂತ ಹಾಡು? ನಾನು ಅವ್ರ ಮುಂದೆ ಫಸ್ಟ್ ಪ್ರೆಸೆಂಟ್ ಮಾಡಿದಂತ ಹಾಡು ಕುಲದಲ್ಲಿ ಕೇಳಿ ಯಾವ್ದೋ ಹುಚ್ಚಪ್ಪ ಮನದಲ್ಲಿ ಮೇಲೆ ಯಾವ್ದು, ಅದಕ್ಕೆ ಗೆಟಪ್ ರೌಂಡ್ ತರ ಇತ್ತದು. ಸೊ ಎಲ್ಲ ಫುಲ್ ಪೇಟ ಎಲ್ಲ ಹಾಕಿ ಫಸ್ಟ್ ಸಾಂಗ್ ಅದು ಬಂದಿತ್ತ ನಿಮ್ಗೆ? ಅದೇ ಫಸ್ಟ್ ಸಾಂಗ್. ಓಕೆ. ಆ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಿತ್ತು. ಹಾಗಿದ್ರೆ ಆ ಹಾಡಿಂದ ನಮ್ ಶೋ ಶುರು ಮಾಡ್ಬೋದಾ? ಖಂಡಿತ ಶುರು ಮಾಡ್ಬೋದು. ಓಕೆ, ಹೇಳಿ. ಕುಲ್ಲಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ, ಹೊಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದೋ ಮೇಲ್ಯಾವುದೋ. ಕುಲ್ಲಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ, ಹೊಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ತಯ್ಯಕ್ಕತ್ತ ಕಿಡದಕ ತಯ್ಯಕ್ಕತ್ತ ಕಿಡದೈ ತಯ್ಯಕ್ಕತ್ತ ಕಿಡದಕ ತಯ್ಯಕ್ಕತ್ತ. ಓದಿತ್ತಿರಿ 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 ದಿತ್ತಿರಿ 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 ದಿತ್ತಿರಿ. ಆಕ್ಚುಲಿ ಹಾಡು ಕೇಳಿದ್ರೆ ಎಲ್ಲರೂ ಪ್ರೋಗ್ರಾಮ್ ಮುಗಿಸ್ತಾರೆ ಅಂತಾರೆ. ನಾವು ಈ ಹಾಡಿಂದ ಶುರು ಮಾಡಿದ್ವಿ ಅಂಡ್ ನಿಮ್ಮ ಜರ್ನಿ ಕೂಡ ಈ ಒಂದು ಹಾಡಿಂದ ಶುರುವಾಗಿದೆ. ಆಕ್ಚುಲಿ ನಾನು ಈ ಹಾಡಿನ ಹಾಡಿ ತುಂಬಾ ವರ್ಷಗಳಾಗೋಗಿತ್ತು. ನೀವು ಖುಷಿ ಆಯ್ತು. ಕಮೆಂಟ್ ಏನಂತ ಕೊಟ್ರು SPB ಸರ್? ನಾನು ನನ್ನ ಹಾಡು ಪ್ರೆಸೆಂಟ್ ಮಾಡಿದೆ SPB ಸರ್ ಮುಂದೆ. ನೀನ್ ಯಾಕೆ ಈ ಸಾಂಗ್ ನ ಇನ್ನೊಂದು ಶ್ರುತಿ ಮೇಲ್ ಹಾಡಬಾರ್ದು ಅಂತ ಹಾಡಿ ಟ್ರೈ ಮಾಡಿಸಿದ್ರು. ಸೊ ಒಂದ್ ಶ್ರುತಿ ಮೇಲ್ ಮಾಡ್ಕೊಂಡು ಹಾಡಿದೆ. ಆಮೇಲೆ ಹಾಡಾದ್ಮೇಲೆ ಸರ್ ಹೇಳಿದ್ರು, ಇದು ನಿನ್ ಪಿಚ್, ಈ ಪಿಚ್ ಅಲ್ಲಿ ನೀನ್ ಸಾಂಗ್ ಹಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಅವ್ರು ನನಗೆ ಫಸ್ಟ್ ಅಡ್ವೈಸ್ ಅದೇ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಹಾಡಿದೆ, ಬಟ್ ಈ ಪಿಚ್ ಅಲ್ಲಿ ಹಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ. ಓಕೆ. ಅವರು ಜರ್ನಿಯಲ್ಲಿ, ನಿಮ್ಮ ಒಂದು ಎದೆ ತುಂಬಿ ಹಾಡಿದ ಜರ್ನಿಯಲ್ಲಿ ಒಂದು ಮಾತು ಹೇಳ್ತಾರೆ, ನಿನ್ನ ನೋಡಿದ್ರೆ ನನ್ನನ್ನು ನೋಡ್ಕೊಂಡಂಗ ಆಗುತ್ತೆ, ನಾನು ಚಿಕ್ಕವನಿದ್ದಾಗ ನಿನ್ ತರನೇ ಇದ್ದೆ ಅಂತ. ಹೌದಾ? ಹೌದು. ಅದು ಆಕ್ಚುಲಿ ಡ್ಯೂಯೆಟ್ ರೌಂಡ್ ಇತ್ತು ಅವಾಗ.
ಮಳೆಯಲ್ಲಿ ನಿಂದ ಹೂವಿನ ಹಾಗೆ ಅಂತ ಒಂದು ಸಾಂಗ್ ಇದೆ. ಆ ಹಾಡನ್ನ ಹಾಡಿದ್ರು, ವಿಜಯ್ ಪ್ರಕಾಶ್ ಸರ್ ಹಾಡಿರೋದು. ಆ ಹಾಡು ಹಾಡಿದಾಗ SPB ಸರ್ ನನ್ನ ವಾಯ್ಸ್ ಕೇಳಿದ್ರು. ಕೇಳ್ಬಿಟ್ಟು ನಿನ್ ವಯಸ್ಸು ಎಷ್ಟು ಈಗ ಅಂತ ಕೇಳಿದ್ರು. ನಾನು 13 years ಸರ್ ಅಂತ ಹೇಳಿದೆ. ಸೊ ಅವ್ರು ಹೇಳಿದ್ರು ಎಕ್ಸಾಕ್ಟ್ಲಿ ಐ ವಾಸ್ ಲೈಕ್ ದಿಸ್. ನಾನು 13 years ಇದ್ದಾಗ ನೋಡ್ಲಿಕ್ಕೆ ಕೂಡ ನಿನ್ ತರನೇ ಇದ್ದೆ, ಹಾಗೂ ಹಾಡ್ಲಿಕ್ಕೂ ಕೂಡ ನಿನ್ ತರನೇ ಇದ್ದೆ ಅಂತ ಹೇಳಿದ್ರು. ನನಗೆ ಒಂಥರ ನಂಬಕ್ಕಾಗಿಲ್ಲ ಅವ್ರು ಹೇಳಿದ ಮಾತು. ಅದಾದ್ಮೇಲೆ ಹೇಳಿದ್ರು, ನಂದು 3-4 ವರ್ಷದಲ್ಲಿ ನಿನ್ ವಾಯ್ಸ್ ಗಂಭೀರ ಆಗುತ್ತೆ, ಚೇಂಜ್ ಆಗುತ್ತೆ, ಬಟ್ ನಾನು ಇದೇ ತರ ಇದ್ದೆ ನಿನ್ ವಯಸ್ಸಿನಲ್ಲಿ, ನೋಡಕ್ಕೂ ಹಾಡಕ್ಕೂ ಹೇಳಕ್ಕೂ ಅಂತ ಹೇಳಿದ್ರು. ಯು ಆರ್ ವೆರಿ ನೀಟ್. ನನಗೆ ಕಣ್ಣು ಮುಚ್ಕೊಂಡು ಹೇಳಿದ್ರೆ ಟು ಗರ್ಲ್ಸ್ ಆಡೋ ರೀತಿಯಲ್ಲಿ ಇದೆ ನಿನ್ನ ವಾಯ್ಸ್. ಇಟ್ ವಿಲ್ ಮೆಚ್ಯೂರ್. ಹೌ ಓಲ್ಡ್ ಆರ್ ಯು ನೌ? ಸರ್ 13. ದಟ್ಸ್ ಇಟ್. ಇನ್ನು 3-4 yearsನಲ್ಲಿ ಗಂಭೀರವಾಗುತ್ತೆ ನಿನ್ನ ವಾಯ್ಸ್. ಎಕ್ಸಾಕ್ಟ್ಲಿ ಐ ವಾಸ್ ಲೈಕ್ ದಿಸ್. ನೋಡೋದಕ್ಕೂ ಹಾಡೋದಕ್ಕೂ ಕೂಡ ನಿನ್ನ ವಯಸ್ಸಿನಲ್ಲಿ ನನ್ನ ವಾಯ್ಸ್ ಹಾಗೇನೆ ಇತ್ತು. ಬಟ್ ಯು ಆರ್ ನೀಟ್ ಅಂಡ್ ವೆರಿ ವೆರಿ ನೀಟ್, ವೆರಿ ಪ್ರೆಸೆಂಟಬಲ್. ಬೇರೆ ಏನು ನಿನಗೆ ಕೇಳಬೇಕಾಗಿರೋದು ಏನೂ ಇಲ್ಲ. ಈ ವಯಸ್ಸಿಗೆ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದೀಯಾ. ತುಂಬಾ ಹಾಡುವಿನ ಜರ್ನಿಯಲ್ಲಿ ನೀವು ರನ್ನರ್ ಅಪ್ ಆಗ್ತೀರ. ಅವಾಗ ಯಾವ ಹಾಡು ಹೇಳಿದ್ರಿ? ನಾನು ರನ್ನರ್ ಅಪ್ ಆದಾಗ ಆಕ್ಚುಲಿ ತುಂಬಾ ಸಾಂಗ್ಸ್ ಹಾಡಿದೆ. ಯಾಕಂದ್ರೆ ಒಂದು 3-4 ರೌಂಡ್ಸ್ ಇತ್ತು. ಒಂದು ಎಲ್ಲೆಲ್ಲೂ ಸಂಗೀತವೇ ಅನ್ನೋ ಒಂದು ಹಾಡು ಹಾಡಿದೆ. ಆಮೇಲೆ ಡ್ಯೂಯೆಟ್ ರೌಂಡ್ಸ್ ಕೂಡ ಇತ್ತು. ಆಮೇಲೆ ನಗಿಸಲು ನೀನು ನಗುವಿನ ಅದೊಂದು ಸಾಂಗ್ ಹಾಡಿದೆ. ಸುಮಾರು ಸಾಂಗ್ ಹಾಡಿದೆ. ಆ ಜರ್ನಿಯಲ್ಲಿ ಮರೆಯಕ್ಕಾಗದೇ ಇರುವಂತಹ ಯಾವ್ದಾರ ಘಟನೆ ಇದೆ? ಆ ಇಡೀ ಜರ್ನಿನೇ ಒಂದು ಮರೆಯಕ್ಕಾಗ್ತಿರೋ ಘಟನೆ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ನಿಮ್ಗೆ ನಾನು ಮುಂಚೆನೆ ಹೇಳ್ದಂಗೆ ನಂತರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದೆ. ಯಾಕಂದ್ರೆ ನಮ್ಮಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಅನ್ಕೊಂಡಿದ್ರಂತೆ ನನ್ನ ಮಗ SPB ಸರ್ ಮುಂದೆ ಹಾಡಬೇಕು ಅಂತ. ಸೊ ಈಚ್ ಅಂಡ್ ಎವ್ರಿ ಮೂಮೆಂಟ್ ಐ ಸ್ಪೆಂಟ್ ದೇರ್ ಇಸ್ ವೆರಿ ಮಚ್ ಮೆಮೊರಬಲ್ ಟು ಮೀ. ಋತ್ವಿಕ್ ತುಂಬಾ ತುಂಟಾನ? ತುಂಬಾ ತುಂಟ ಆಗಿದ್ಕೆ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸಿದ್ದು. ನಾನು ಚಿಕ್ಕವನ್ನ ಇದ್ದಾಗ ಹೇಗೆ ಅಂದ್ರೆ ಬೇರೆಯವ್ರ ಮನೇಲಿ ಅದು ಏನು ತುಂಟಾಟ ಮಾಡ್ತಿರ್ಲಿಲ್ಲ. ಬಟ್ ನಮ್ಮ ಮನೇಲಿ ಇದ್ದಾಗ ತುಂಬಾ ತುಂಟ. ಅಂದ್ರೆ ರಿಮೋಟ್ ಸಿಕ್ಕಿದ್ರೆ ಅದನ್ನ ಎಸೆದ್ ಬಿಡೋದು, ಸುಮ್ನೆ ಸೋಫಾ ಮೇಲೆಲ್ಲ ಕುಂದಾಡೋದು, ಆತರ ಮಾಡ್ತಿದ್ದಂತೆ. ಸೊ ಅದನ್ನ ನಮ್ಮಮ್ಮ ಹೇಗಾರು ಮಾಡಿ ಇವ್ನ ಒಂದ್ ಕಡೆ ಕೂರ್ಸ್ಬೇಕಲ್ಲ ಅಂತ ಡಿಸೈಡ್ ಮಾಡಿ ಮ್ಯೂಸಿಕ್ ಕ್ಲಾಸಿಗೆ ಹಾಕ್ತಾರೆ. ವಿದುಷಿ ಕುಮುದರಾಜನ್ ಅವರ ಬಳಿ ಮ್ಯೂಸಿಕ್ ಕ್ಲಾಸಿಗೆ ಹಾಕ್ತಾರೆ. ನಮ್ಮಮ್ಮ ಮ್ಯೂಸಿಕ್ ಕಲಿಲೇಬೇಕು ನನ್ನ ಮಗ ಅಂತ ಏನು ಹಾಕಿರ್ಲಿಲ್ಲ. ಅಲ್ಲಿ ನಾನು ಕ್ಲಾಸಿಗೆ ಸೇರ್ಕೊಂಡು 1 ತಿಂಗಳು ಆದ ನಂತರ ಮ್ಯೂಸಿಕ್ ಟೀಚರ್ ನಾನು ಹಾಡೋದನ್ನೆಲ್ಲ ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಹಾಡ್ತೇನೆ ಅಂತ ನಮ್ಮ ಅಮ್ಮಂಗೆ ಅವರು ಹೇಳಿದ್ದಾರೆ. ಅದಾದ್ಮೇಲೆ ಹೇಗಾಯ್ತು ಅಂದ್ರೆ ನಮ್ಮ ಅಮ್ಮನೂ ನನ್ನ ಜೊತೆ ಕ್ಲಾಸಸ್ ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ನನ್ನ ಜೊತೆ ಹಾಡು ಹೇಳ್ಕೊಂಡು ಕಲಿಯಕ್ಕೆ ಶುರು ಮಾಡಿ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಸೂಪರ್. ಒಂದು ರಿಯಾಲಿಟಿ ಶೋ ಆದ ನಂತರ ಒಂದಷ್ಟು ಪ್ರೆಷರ್ ಇರುತ್ತೆ. ಹೊರಗಡೆ ಎಲ್ಲರೂ ನಿಮ್ಮನ್ನ ಕರೀತಿರ್ತಾರೆ, ನೋಟಿಸ್ ಮಾಡ್ತಿರ್ತಾರೆ. ಅದೊಂಥರ ವಾವ್ ಫೀಲಿಂಗ್ ಇರುತ್ತೆ. ಹೇಗಿತ್ತು ಆ ಒಂದು ಎದೆ ತುಂಬಿ ಹಾಡುವೆನು ಆದ ನಂತರ ಲೈಫ್? ಸ್ಕೂಲಲ್ಲಿ ಹೇಗಿತ್ತು? ಬರ್ತಿರ ಹಾಗೇನೆ ಈಗ ಬರ್ಡೇ ದಿನ ಮಾತ್ರ ನಮ್ಮನ್ನ ಒಳ್ಳೆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾರೆ. ಅಂಥದ್ರಲ್ಲಿ ಆ ಟೈಮ್ ಅಲ್ಲಿ ಹೇಗಿತ್ತು? ಎದೆ ತುಂಬಿ ಹಾಡುವೆನು ಆದ ನಂತರ ಅನ್ನೋದಕ್ಕಿಂತ ನಾನು ಆಡಿಷನ್ಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಸ್ಕೂಲಲ್ಲಿ ಗೊತ್ತಾಗಿದ ತಕ್ಷಣ ತುಂಬಾ ಖುಷಿ ಆಗಿದೆ ಆಕ್ಚುಲಿ. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ SPB ಸರ್ ಮುಂದೆ ಹಾಡೋದಂದ್ರೆ ಒಂದು ದೊಡ್ಡ ವಿಚಾರ. ಆಗ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಎಕ್ಸೈಟೆಡ್ ಆಗ್ಬಿಟ್ಟಿದ್ರು. ಋತ್ವಿಕ್ ನೀನ್ ಈ ತರ ಅಲ್ಲಿ ಹಾಡಕ್ ಸೆಲೆಕ್ಟ್ ಆಗಿದ್ಯಾ, ನೀನು ತುಂಬಾ ಲಕ್ಕಿ ಫೆಲೋ ಅಂತೆಲ್ಲ ಹೇಳ್ತಾ ಇದ್ರಾಗ ಹಾಡ್ತಾ ಹಾಡ್ತಾ ನಾನು ಎಷ್ಟು ಬೇಗ ಜರ್ನಿ ಮುಗಿತು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಶೋ ಮುಗಿದ ನಂತರ ನಾನು ಎಲ್ಲೇ ಅಂದ್ರೆ ಆಚೆ ಕಡೆ ಎಲ್ಲಾರು ಪ್ರೋಗ್ರಾಮ್ಸ್ ಕೊಡ್ಬೇಕಾದ್ರೆ ಇಲ್ಲ ಎಲ್ಲಾದ್ರೂ ಹಾಡ್ಬೇಕಾದ್ರೆ ಜನ ಗುರ್ತಿ ಹಿಡಿತಿದ್ರು ನನ್ನ. ಓ ನೀನ್ ETV ಹಾಡಿದ್ದೆ ಅಲ್ವಾ, ನಿನ್ ಹೇರ್ ಸ್ಟೈಲ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಆಗ ಈ ತರ ಇತ್ತು, ಹೇರ್ಸ್ ಈಗ ಚೇಂಜ್ ಮಾಡ್ಕೊಂಡಿದ್ಯಾ ಅಂತೆಲ್ಲ ಅಬ್ಸರ್ವ್ ಮಾಡಿ ಹೇಳೋರು. ಆಗ ತುಂಬಾ ಖುಷಿ ಆಗುತ್ತೆ ನನಗೆ. ನನ್ನ ಜನ ಐಡೆಂಟಿಫೈ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಿತ್ತು ಒಂಥರ. ಹೌದು, ನೀವು ಹೇಳಿದಾಗ ವಾವ್ ಫೀಲಿಂಗ್. ಓಕೆ, ಸೊ ಸ್ಕೂಲ್ ಎಲ್ಲ ನಂತರ ಈ ಒಂದು ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಬಂತ, ಅಥವಾ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಪ್ಪ, ಯಾಕೋ ಮ್ಯೂಸಿಕ್ ಕಡೆ ಹೋಗ್ತಾ ಇದ್ದೀನಿ ಅಂತ ಯಾವಾಗ್ಲಾದ್ರೂ ಅನ್ನಿಸ್ತಾ? ನಾನು ಎದೆ ತುಂಬಿ ಹಾಡುವೆನು ಆದ ನಂತರ ಅಮ್ಮ ಏನ್ ಮಾಡಿದ್ರು ಅಂದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು ನೀನು ಅಂತ ನನ್ಗೆ ಅಡ್ವೈಸ್ ಮಾಡ್ತಿದ್ರು. ನನಗೆ ಮನೇಲಿ ತುಂಬಾ ಸಪೋರ್ಟಿವ್ ಮ್ಯೂಸಿಕ್ ವಿಚಾರದಲ್ಲಿ. ಅಮ್ಮ ತುಂಬಾ ಸಪೋರ್ಟಿವ್. ಅವರು ನಾನು ನೀನು ಹಾಡು ಓದು ಏನಾದ್ರೂ ಮಾಡು, ನಾನು ನಿನ್ ಜೊತೆ ಸಪೋರ್ಟ್ ಇದ್ದೀನಿ ಅಂತ
ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆ. ಸ್ಕೂಲಲ್ಲಿ ಕೂಡ ಸಪೋರ್ಟಿವ್ ಆಗಿದ್ರು ತುಂಬಾ. ಅವ್ರು ನಾನು ಓದಿದ್ದು ಅಮೃತ ವಿದ್ಯಾಲಯ. ಓಕೆ. ಅದಕ್ಕೂ ಮುಂಚೆ ನಾನು ಆಕ್ಮಿ ಸ್ಕೂಲಲ್ಲಿ ಹೋಗಿದ್ದೆ. ಓಕೆ. ಹೈಸ್ಕೂಲ್ ಅಮೃತ ವಿದ್ಯಾಲಯದಲ್ಲಿ ಹೋಗ್ತಿದ್ದೆ. ಆ ಟೈಮಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಬರೋದು ನನಗೆ, ಯಾಕಂದ್ರೆ ಅವಾಗ ತಾನೇ ನಾನು ಎದೆ ತುಂಬ ಹಾಡುವನ್ನು ಮುಗಿಸಾಚೆ ಬಂದಿದ್ದೆ. ಆಗ ಸ್ಕೂಲಲ್ಲೂ ಸಪೋರ್ಟಿವ್ ಆಗಿದ್ರು. ನಾನು ಓದೋಕ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕೆಂದ್ರೆ ಕ್ಲಾಸಸ್ ಮಿಸ್ ಮಾಡ್ಬೋದಿದೆ ತುಂಬಾ. ಸೊ ನಾನು ಒಂದು 2 days ಕಾಲೇಜ್ ಹೋಗಿಲ್ಲ ಅಂದ್ರೆ, ಸ್ಕೂಲ್ ಹೋಗಿಲ್ಲ ಅಂದ್ರೆ ಪೋರ್ಷನ್ಸ್ ಮುಗ್ದೋಗಿರ್ತಿತ್ತು, ಚಾಪ್ಟರ್ ಮುಗ್ದೋಗಿರ್ತಿತ್ತು. ಬಟ್ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಆಗ ಆತರ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದು ಈಗ ಏನ್ ಮಾಡ್ತಾ ಇರೋದು ಋತ್ವಿಕ್? ನಾನೀಗ ಕರೆಂಟ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್. ಋತ್ವಿಕ್ಗೆ ಫೀಮೇಲ್ ಫ್ಯಾನ್ಸ್ ಜಾಸ್ತಿನಾ? ಅಮ್ಮನ್ ಕಡೆ ನೋಡೋ ಹಾಗಿಲ್ಲ. ಆತರ ಇಲ್ಲ, ಏನಿಲ್ಲ, ನೋ ಕಾಮೆಂಟ್ಸ್. ಓಕೆ. ಈ ಕಾನ್ಸರ್ಟ್ಸ್ ಎಲ್ಲ ಶುರು ಆಗತ್ತೆ. ಸೊ ನೀವು ಎದೆ ತುಂಬಿ ಹಾಡುವಿನಲ್ಲಿ ರನ್ನರ್ ಅಪ್ ಅಂತ ಆಗಿರ್ತೀರಾ, ಬಟ್ ಮತ್ತೆ ಅದೊಂಥರ ಬ್ರೇಕ್ ತಗೊಂಡು ಎಂಟ್ರಿ ಆಗೋ ಹಾಗೆ ಯಂಗ್ಸ್ಟರ್ಸ್ ಅಂತ. ಅವಾಗೆಲ್ಲ ನಿಮ್ಮನ್ನೆಲ್ಲ ಮಕ್ಕಳು ಅಂತಾನೆ ನೋಡ್ತಿರ್ತಾರೆ, ಬಟ್ ಯಂಗ್ಸ್ಟರ್ ಆಗಿ ನೀವು ಎಂಟ್ರಿ ತಗೊಂಡಿದ್ದು ಹೇಗೆ ಈ ಒಂದು ಸಂಗೀತ ಕ್ಷೇತ್ರಕ್ಕೆ? ಎದೆ ತುಂಬಿ ಹಾಡುವೆನು ಆದ ನಂತರ ನಾನು ಸೂಪರ್ ಸಿಂಗರ್ಸ್ ಅಂತ ಬರ್ತೀನಿ ಸುವರ್ಣಲ್ಲಿ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೂ ಫೈನಲಿಸ್ಟ್ ಆದೆ. ಅದಾದ ನಂತರ ನಾನು ಬೇರೆ ರಿಯಾಲಿಟಿ ಶೋಸ್ ಹೋಗೋ ಚಾನ್ಸ್ ಇತ್ತು, ಬಟ್ ನನ್ಗೆ ಆಲ್ರೆಡಿ ಸ್ವಲ್ಪ ಎಜುಕೇಶನ್ ಅಲ್ಲಿ ಒಂದು 3-4 months ನಾನು ಸ್ಕೂಲ್ ಹೋಗಿರ್ಲಿಲ್ಲ 8th standard ಅಲ್ಲಿ. ಸೊ ಹಂಗಾಗಿ ನೆಕ್ಸ್ಟ್ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ನಾನು ಏನ್ ಮಾಡಿದೆ, ಹಂಗೆ ಕಂಟಿನ್ಯೂ ಮಾಡ್ತಾ ಹೋದೆ. ಮ್ಯೂಸಿಕ್ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡಿದ್ದೆ. ಅದೇ ನೀವು ಹೇಳ್ದಂಗೆ ಒಂದು PUC ಲೆವೆಲ್ ಬಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ 10th ಅಲ್ಲೂ ತುಂಬಾ ಕಾಂಪಿಟೇಷನ್ಸ್ ಇರ್ತಿತ್ತು. ಡಿಸ್ಟ್ರಿಕ್ಟ್ ಲೆವೆಲ್ ಇರ್ತಿತ್ತು, ತಾಲೂಕ್ ಲೆವೆಲ್ ಎಲ್ಲ ಕಾಂಪಿಟೇಷನ್ಸ್ ಬರ್ತಿತ್ತು. ನಾನು 9th 10th ಅಲ್ಲಿ ಸುಮಾರು ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ಕೊಂಡಿದ್ದೆ. ಸೊ ಸ್ಕೂಲಲ್ಲೂ ಸಪೋರ್ಟ್ ಇತ್ತು. 10th ಅಲ್ಲಿ ತುಂಬಾ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀನಿ, ಮ್ಯೂಸಿಕ್ ಕಾಂಪಿಟೇಷನ್ಸ್. ತುಂಬಾ ಪ್ರಶಸ್ತಿಗಳು ಬಂದಿದೆ. ಆಗ ನಾವು 10th ಅಲ್ಲಿ ಇದ್ದಾಗ ನ್ಯಾಷನಲ್ ಲೆವೆಲ್ ತನಕ ಕೂಡ ಹೋಗಿದ್ದೀವಿ. ಗ್ರೂಪ್ ಸಾಂಗ್ ಅಲ್ಲಿ ಹಿಂದಿ ಹಾಗೂ ಸಂಸ್ಕೃತ ಗ್ರೂಪ್ ಸಾಂಗ್ಸ್ ಅಲ್ಲಿ ಹೋಗಿದ್ದೆ. ತುಂಬಾ ಆಳ್ವಾಸ್ ನೋಡಿ ಸಿರಿಗೆ ಹೋಗಿದೆ, ಮೂಡುಬಿದ್ರಿ ಎಲ್ಲ ಕಡೆ ಮಾಡಿದ್ದೀನಿ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡಿದ್ದೀನಿ. ಓಕೆ. ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಾ ಇದ್ರಿ. ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ಬಾಲಗೌರವ ರಾಜ್ಯ ಪ್ರಶಸ್ತಿ ನನಗೆ. ನಾನು 9th standard ಅಲ್ಲಿ ಇದ್ದಾಗ. ಹೇಗಿತ್ತು ಆ ಮೂಮೆಂಟ್? ಮೂಮೆಂಟ್ ಕೂಡ ನಂಗೆ ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಅದು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ. ನನ್ಗಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು, ಯಾಕಂದ್ರೆ ನನ್ಗೆ ಆಗ 9th standard ಅಲ್ಲಿ ಪ್ರಶಸ್ತಿ ಅಂದ್ರೆ ಗೊತ್ತಿತ್ತು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಬಟ್ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ. ಆ ವಯಸ್ಸಲ್ಲಿ ಬಾಲಗೌರವ ರಾಜ್ಯ ಪ್ರಶಸ್ತಿ ತಗೊಳ್ಳೋದು ಅಂದ್ರೆ. ಆಗ ಅಮ್ಮ ತುಂಬಾ ಎಕ್ಸೈಟೆಡ್ ಆಗಿದ್ರು. ಈ ತರ ಹಿಂಗೆ ಪ್ರಶಸ್ತಿ ಬಂದಿದೆ ಕಣೋ ನಿನಗೆ, ಈ ತರ ಎಲ್ಲ ನಿನ್ ತರ ಸುಮಾರು ಮಕ್ಳಿಗೆ ಬಂದಿದೆ, ಅದ್ರ ನೀನು ಒಬ್ಬ ತುಂಬಾ ಲಕ್ಕಿ ನೀನು ಅಂತೆಲ್ಲ. ಆಗ ರಾಜ್ಯ ಪ್ರಶಸ್ತಿ ಸಿಕ್ಕ ನಂತರ ಏನಾದ್ರೂ ಬದಲಾವಣೆಗಳಾಯ್ತಾ ಋತ್ವಿಕ್? ಡಿಸ್ಟ್ರಿಕ್ಟ್ ಅವಾರ್ಡ್ಸ್ ಕೂಡ ಬರ್ತಿತ್ತು ನನಗೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ. ಆತರ ಪ್ರಶಸ್ತಿಗಳು ಸುಮಾರು ಬಂದಿದೆ. ಬದಲಾವಣೆ ಅಂತ ನಾನೇನಂದ್ರೆ ನಾನು ಬದಲಾಗತ್ತೆ ಸುಮ್ಮನೆ. ಸಾಕಷ್ಟು ಭಾವಗೀತೆಗಳು, ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತಿರ್ತೀರ. ಬರೀ ಈ ತರದ ಒಂದು ಜಾನರ್ ಅಂತ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಇದೆಯಾ ನಿಮ್ಮ ಇಂಟ್ರೆಸ್ಟ್? ನನ್ ಪರ್ಟಿಕ್ಯುಲರ್ ಜಾನರ್ ಇಂಟ್ರೆಸ್ಟ್ ಅಂತ ಬಂದ್ರೆ ನಂಗೆ ಎಲ್ಲಾ ಜಾನರ್ ಕೂಡ ಇಷ್ಟ. ಬಟ್ ಸುಗಮ ಸಂಗೀತ ಇಷ್ಟ ಆಗುತ್ತೆ ನನಗೆ. ಫಿಲ್ಮ್ ಸಾಂಗ್ಸ್ ಕೂಡ ತುಂಬಾ ಇಷ್ಟ. ಭಕ್ತಿ ಗೀತೆಗಳು ಹಾಡ್ತೀನಿ, ದೇವನಾಮಗಳು ಹಾಡ್ತೀನಿ, ವಚನಗಳು ಕೂಡ ಹಾಡ್ತೀನಿ, ಜಾನಪದ ಗೀತೆಗಳು ಹಾಡ್ತೀನಿ. ನಿಮ್ಮ ಧ್ವನಿಯಲ್ಲಿ ಒಂದು ಭಾವಗೀತೆ ಕೇಳ್ಬೋದಾ? ಖಂಡಿತ. HS ವೆಂಕಟೇಶ್ ಮೂರ್ತಿ ಅವರ ರಚನೆ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೇರೆತರು, ಅರಿತೆವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೇರೆತರು, ಅರಿತೆವೇನು ನಾವು ನಮ್ಮ ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲ
ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನು ಹಾಯ್ದೋಣಿಗೆ ನೀರಿನಾಳ ತಿಳಿಯಿತೇನು ಹಾಯ್ದೋಣಿಗೆ ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆದರು ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ ಅಂತರಾಳವ. ಕಳೆದೋಗ್ತಾ ಇದೀವಿ ಸೀರಿಯಸ್ಲಿ. ತುಂಬಾ ಹೆಚ್ಚಾಗಿ ಒಂದಷ್ಟು ರೆಸ್ಪಾನ್ಸ್ಗಳು ಮರೆಯಕ್ಕೆ ಆಗಲ್ಲ ಸ್ಟೇಜ್ ಶೋಸ್ಗಳಲ್ಲಿ ಅಂದ್ರೆ ಯಾವುದು? ಸ್ಟೇಜ್ ಶೋಸ್ಗಳಲ್ಲಿ ನಾನು ಒಂದು ಮಂಡ್ಯದಲ್ಲಿ ಒಂದ್ ಕಡೆ ನಾನು ಹಿಂಗೆ ಕಾರ್ಯಕ್ರಮ ಕೊಡ್ತಾ ಇದ್ದೆ. ಸುಗಮ ಸಂಗೀತ ಹಾಗೂ ಫಿಲ್ಮ್ಸ್ ಎರಡು ಮಿಕ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಸುಗಮ ಸಂಗೀತ ಇಷ್ಟಪಡೋರು ತುಂಬಾ ಕಮ್ಮಿ ಇರ್ತಾರೆ. ನಾನು ಹೀಗೆ ಕಾಣದ ಕಡಲಿಗೆ ಹಾಡು ಹಾಡ್ತಿದ್ದೆ. ಹಾಡು ಹಾಡ್ಬೇಕಾದ್ರೆ ತುಂಬಾ ಇಷ್ಟಪಟ್ಟು ಸ್ಟೇಜ್ ಮೇಲೆ ಬಂದು ನನ್ನ ತಕ್ಕೊಂಡು ತುಂಬಾ ಮಾತಾಡ್ಸಿ ನಿಮ್ ಫ್ಯಾನ್ ಆಗಿದ್ದೀನಿ ನಾನು ಅಂತೆಲ್ಲ ಹೇಳಿ, ಆಗ ನಾನು ಅವಾಗ ಒಂದು 9th 10th ಅಲ್ಲೇ ಇದ್ದೆ. ಆ ಟೈಮಲ್ಲಿ ಅದು ಫಸ್ಟ್ ಮೆಮೊರಿ, ನಂಗೆ ತುಂಬಾ ಖುಷಿ ಆಗಿದೆ ಅಂತ. ಆಕ್ಚುಲಿ ನಾನು ಆ ಸಾಂಗ್ ನಿಮ್ಮ ಹತ್ರ ಕೇಳ್ಬೇಕು, ನೀವು ಈ ಹಾಡು ಹೇಳೋವಾಗ ಅನ್ಕೋತಾ ಇದೆ ಅಟ್ಲೀಸ್ಟ್ ಕೊನೆಯಲ್ಲಾದ್ರೂ ಹಾಡು ಕೇಳ್ಬೇಕಂತ. ಪ್ಲೀಸ್ ನಂಗೋಸ್ಕರ 4 ಸಾಲ ಹೇಳ್ತೀರಾ? ಖಂಡಿತ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಸುಗಮ ಸಂಗೀತ ಭಕ್ತಿ ಗೀತೆಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಸಿನಿಮಾ ಹಾಡನ್ನ ಹಾಡಿದ್ದೀರ. ಅನ್ನ ಚಿತ್ರದಲ್ಲಿ ಒಂದು ಹಾಡನ್ನ ಹಾಡಿದ್ದೀರ, ಅದು ತುಂಬಾನೇ ಹಿಟ್ ಕೂಡ ಆಗಿದೆ. ಹೇಗ್ ಬಂತು ಆ ಅವಕಾಶ? ಅವಕಾಶ ಹೇಗ್ ಬಂತು ಅಂದ್ರೆ ನಾಗೇಶ್ ಕಂದೆಗಲ್ಲ ಅಣ್ಣ ಅಂತ, ಅವರು ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಹೌದು, ಅನ್ನ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅವ್ರ ಕಡೆಯಿಂದ ನನಗೆ ಅವಕಾಶ ಬಂತು. ಈ ತರ ಒಂದು ಹಾಡಿದೆ, ಅನ್ನ ಅನ್ನೋ ಚಿತ್ರಕ್ಕೆ ಒಂದು ಹಾಡು ಹಾಡಬೇಕಾಗುತ್ತೆ, ನೀನು ಬೆಂಗಳೂರಿಗೆ ಬಂದ್ಬಿಡು ಅಂತ ಹೇಳಿದ್ರು. ನಾನು ಬೆಂಗಳೂರಿಗೆ ಹೋದೆ. ನಾನು ಆಕ್ಚುಲಿ ಹಾಡಿದ ಹಾಡು ಫಸ್ಟ್ ಆಸೆ ಎಂಬ ಕುದುರೆ ಏರಿ ಅಂತ ಅದೇ ಚಿತ್ರದ ಇನ್ನೊಂದು ಹಾಡಿದೆ. ಅದನ್ನ ನಾನು ಫಸ್ಟ್ ಹಾಡಿದೆ. ಅದು ತುಂಬಾ ಇಷ್ಟ ಆಗಿತ್ತು ಆಕ್ಚುಲಿ ಹೇಳೇನಿದ್ರೆ. ಇದೇ ರೀತಿ ಇನ್ನೊಂದು ಸಾಂಗ್ ಇದೆ ಕಣೋ, ಅಮ್ಮ ಹೇಗೆ ಮರೆಯಲಿ ನಿನ್ನ ಅಂತ, ತುಂಬಾ ಚೆನ್ನಾಗಿದೆ ಲಿರಿಕ್ಸ್, ನೀನ್ ಯಾಕೆ ಒಂದ್ಸರಿ ಟ್ರೈ ಮಾಡ್ಬಾರ್ದು ಅಂತ ಹೇಳಿದ್ರು. ನಾನು ಹಾಡ್ತಾ ಹಾಡ್ತಾ ಏನಾಯ್ತು ಅಂದ್ರೆ, ನಾನು ಅಮ್ಮ ಹಾಡ ಒಂದೇ ಟೇಕಲ್ಲಿ ಹಾಡ್ಬಿಟ್ಟೆ. ನಾನು ಆಸೆ ಎಂಬ ಕುದುರೆ ಏರಿಗಿಂತ ನಾನು ಅಮ್ಮ ಹೇಗೆ ಮರೆಯಲಿ ನಿನ್ನ ಹಾಡನ್ನ ತುಂಬಾ ಈಸಿಯಾಗಿ ಹಾಡಿದೆ. ಯಾಕಂದ್ರೆ ನನ್ನ ಪಿಚ್ಗೆ ಮ್ಯಾಚ್ ಆಗ್ತಿತ್ತು, ಹೈ ಪಿಚ್ ಸಾಂಗ್ ಇದೆ. ಅವರು ನಾನು ಫಸ್ಟ್ ಹಾಡಿದ ಸಾಂಗ್ ಇಂತ ಸೆಕೆಂಡ್ ಹಾಡ್ ತುಂಬಾ ಖುಷಿ ಪಟ್ರು. ಆಮೇಲೆ ಏನ್ ಹೇಳ್ಬೋದಂದ್ರೆ, ಆ ಹಾಡ್ ನಂಗೆ ತುಂಬಾ ಕನೆಕ್ಟ್ ಆಯ್ತು. ಯಾಕೆಂದ್ರೆ ನಾನು ಅಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಾನು ಹಾಡಿಂದ ಎಕ್ಸ್ಪ್ರೆಸ್ ಮಾಡೋ ರೀತಿ ಆಯ್ತು. ತುಂಬಾ ಖುಷಿ ಆಯ್ತು. ಅದೇ ರೀತಿ ಆ ಹಾಡು ಮದರ್ಸ್ ಡೇ ದಿನ ರಿಲೀಸ್ ಆಯ್ತು. ಹೌದು.
ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು, ತುಂಬ ಎಮೋಷ್ನಲ್ ರೆಸ್ಪಾನ್ಸಸ್ ಕೂಡ ಬಂತು, ತುಂಬ ಚೆನ್ನಾಗಿ ಹಾಡಿದೆ ಅಂತೆಲ್ಲ ಹೇಳ್ತಿದ್ರು. ತುಂಬ ಖುಷಿ ಆಯ್ತು. ಸೊ ಒಂದು ಹಾಡು ಹಾಡ್ಲಿಕ್ಕೆ ಹೋಗಿ ನಾನು ಅಮ್ಮ ಹೇಗೆ ಬರೆಯಲಿ ಹಾಡಿ. ಅಮ್ಮ ಅಮ್ಮ ಹೇಗೆ ಮರೆಯಲಿ ನಿನ್ನ, ಅಮ್ಮ ಹೇಗೆ ಮರೆಯಲಿ. ಇನ್ನೊಂದ್ಸರಿ ಇರ್ಲಿ, ತಗೊಳ್ಳಿ. ಇಲ್ಲ ಏನ್ ಬೇಡ, ನೀರೇನ್ ಬೇಡ, ಮೊದಲೇ ಹೈ ಪಿಚ್ ಇದೆ ಸಾಂಗ್ ಅದು. ಅಮ್ಮ ಹೇಗೆ ಮರೆಯಲಿ ನಿನ್ನ, ಅಮ್ಮ ಹೇಗೆ ಮರೆಯಲಿ ನಿನ್ನ, ಬಸಿರಲಿ ಕಾಪಿಟ್ಟು ಉಸಿರು ಕೊಟ್ಟ ಅಮ್ಮ, ಜಪಿಸಲೆಷ್ಟು ಬಾರಿ ನಿನ್ನ ಸಾಸಿರ ನಾಮ, ಬಸಿರಲಿ ಕಾಪಿಟ್ಟು ಉಸಿರು ಕೊಟ್ಟ ಅಮ್ಮ, ಜಪಿಸಲೆಷ್ಟು ಬಾರಿ ನಿನ್ನ ಸಾಸಿರ ನಾಮ, ನಿನ್ನ ಸುಖವ ನೀ ಮರೆತು ಉಣಿಸಿದ ತುತ್ತಿನ ಕಸರತ್ತು, ನಾ ಹೇಗೆ ಮರೆಯಲಿ ಹೊತ್ತು ಅಮ್ಮ ಹೇಗೆ ಮರೆಯಲಿ ನಿನ್ನ. ಇಟ್ಸ್ ಸೋ ಎಮೋಷನಲ್. ಸೊ ಅನ್ನ ಚಿತ್ರ ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ನಿಮ್ಮ ಹಾಡು ಆಲ್ರೆಡಿ ಹಿಟ್ ಆಗಿತ್ತು, ಏನ್ ಹೇಳ್ತೀರಾ? ಅನ್ನ ಚಿತ್ರ ರಿಲೀಸ್ ಆಗಿದೆ. ನಾನು ಅಂತ ಒಳ್ಳೆ ಗಾಯಕರ ಜೊತೆ ನಾನು ಒಬ್ಬ ಹಿನ್ನೆಲೆ ಗಾಯಕನಾಗಿ ಇಂಟ್ರೊಡ್ಯೂಸ್ ಆಗಿದ್ದೀನಿ. ಇಂಟ್ರೊಡ್ಯೂಸ್ ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ಫ್ರಮ್ ದಿಸ್ ಮೂವಿ. ತುಂಬಾ ಖುಷಿ ಆಗ್ತಿದೆ. ಒಳ್ಳೆ ರೆಸ್ಪಾನ್ಸ್ಗಳು ಬರಲಿ ಅಂತ ನಾನು ಇಷ್ಟಪಡ್ತೀನಿ, ಹಾಗೆ ಅನ್ಕೋತೀನಿ. ಜನ ಮೂವಿ ಇಷ್ಟಪಡ್ತಾರೆ ಅಂತಾನು ಕೂಡ ನಾನು ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ಕೂಡ ಹತ್ತಿರದಲ್ಲಿರೋ ಸಿನಿಮಾ ಥಿಯೇಟರ್ಗೆ ಹೋಗಿ ಅನ್ನ ಚಿತ್ರನ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಹೌದು, ಸಿನಿಮಾದಲ್ಲಿ ಹೆಸರಿರೋ ಹಾಗೆ ಅನ್ನ ಅಂತ ಇಲ್ವಾ, ನಮಗೆ ಅನ್ನ ಎಷ್ಟು ಮುಖ್ಯ ಅನ್ನೋ ಒಂದು ಥೀಮ್ ಇಟ್ಕೊಂಡೆ ಆ ಒಂದು ಸಿನಿಮಾನ ಮಾಡಿದ್ದಾರೆ. ಮನೆಯಲ್ಲಿ ಕೂತು ಟಿವಿಗೆ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಹತ್ತಿರದಲ್ಲಿರುವಂತಹ ಥಿಯೇಟರ್ಗಳಿಗೆ ಹೋಗಿ ಆ ಅನ್ನದ ಬೆಲೆ ಕೊಟ್ಟಿರುವಂತಹ ಮಹತ್ವ ಇರುವಂತಹ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಈ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ಮೂಲಕ ಕೇಳ್ಕೊತೀನಿ. ಅನ್ನ ಚಿತ್ರದ ಮೂಲಕ ನೀವು ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಹೊರಹೊಮ್ಮಿದ್ದೀರಾ. ಮುಂದಿನ ಪ್ರಾಜೆಕ್ಟ್ಸ್ ಗಳು ಏನಿದೆ ಋತ್ವಿಕ್? ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಅಮ್ಮ ಹೇಗೆ ಮಾಡಿ ನಿನ್ನ ಹಾಡನ್ನ ಹಾಡಿದ್ದೀನಿ. ಬಟ್ ನಾನು ತುಂಬಾ ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇರ್ತೀನಿ. ಆಲ್ಬಮ್ ಸಾಂಗ್ಸ್ ಭಕ್ತಿ ಗೀತೆಗಳು ಹಾಡ್ತಾ ಇರ್ತೀನಿ. ಸ್ಟುಡಿಯೋಸ್ ಹೋಗಿ ರೆಕಾರ್ಡಿಂಗ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಪ್ಲೇ ಬ್ಯಾಕ್ ಸಾಂಗ್ ಯಾವ್ದು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಓಕೆ, ಸೊ ಯಾವುದೇ ಹಾಡು ಬಂದ್ರು, ಯಾವುದೇ ಜಾನರ್ ಬಂದ್ರು ಅವಕಾಶವನ್ನ ಮಿಸ್ ಮಾಡದಂತೆ ಹಾಡುವಂತಹ ಋತ್ವಿಕ್ಗೆ ಸಾಕಷ್ಟು ಹಾಡುಗಳು ಹದ್ದು ಬರ್ಲಿ ಅನ್ನೋದೇ ನನ್ನ ಒಂದು ಆಶಯ. ಇತ್ತೀಚೆಗೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡನ್ನ ನೀವು ಅಪ್ಲೋಡ್ ಮಾಡಿದ್ರಿ. ನಾವು ಅದನ್ನ ಕೇಳಿದ್ವಿ. ಸುಮಾರು ಜನ ಹೇಳ್ತಾ ಇದ್ರು, ಅಮ್ಮ ಕೂಡ ಹೇಳ್ತಾ ಇದ್ರು, ಲಿಪ್ಸಿಂಗ್ ಮಾಡಿದಾನೆ ಋತ್ವಿಕ್ ಅಂತ. ಸೊ ಮತ್ತೊಂದ್ಸತಿ ಆ ಹಾಡನ್ನ ಕೇಳಬಹುದಾ? ಖಂಡಿತ. ಜಗ ಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿದೆ. ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ. ನೆನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿದ್ದೆನ, ನಿನ್ನ ಕಂಡು ಮರೆತೆ ನನ್ನೆನ. ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಇಂಥ ಚಂದ ಎಂಥ ಬಂಧನ. ಸೀರಿಯಸ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿ ಸ್ವಲ್ಪ ಹಿಂಗೆ ತೇಲಿದ್ದೆ, ಇವತ್ತು ಭಕ್ತಲ್ಲಿ ಕೂತು ಇಟ್ಸ್ ಬ್ಯೂಟಿಫುಲ್.
ಯು ಆರ್ ಬ್ಲೆಸ್ಡ್ ವಿತ್ ವಂಡರ್ಫುಲ್ ವಾಯ್ಸ್ ರುತ್ವಿಕ್. ಮತ್ತಷ್ಟು ಪ್ರಾಜೆಕ್ಟ್ಸ್ಗಳು ನಿಮ್ಮ ಹತ್ರ ಹರಿದು ಬರಲಿ ಅಂತ ನಾನು ಆಶಿಸ್ತೀನಿ. ಎಜುಕೇಷನ್, ಎಕ್ಸಾಮ್ಸು, ಕಾಲೇಜ್ ಶೆಡ್ಯೂಲ್ಗಳ ಜೊತೆ ಸಂಗೀತದ ಒಂದಷ್ಟು ಕಾರ್ಯಕ್ರಮಗಳ ಮಧ್ಯದಲ್ಲಿ ನನಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೇಗೆ ಅನಿಸ್ತು ಇಷ್ಟೊತ್ತು ನನ್ನ ಜೊತೆ ಕೂತು ನನ್ನ ಕೃತಿಕಾ ಕುಟೀರದಲ್ಲಿ ಹರಟೆ ಹೊಡೆದಿದ್ದು? ನೀವು ಆಕ್ಚುಲಿ ನನಗೋಸ್ಕರ ಟೈಮ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ನನ್ನ ಜೊತೆ ಇಂಟರ್ವ್ಯೂ ಮಾಡಿ ನಂಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೇಗೆ ಟೈಮ್ ಹೋಗ್ತು ಅಂತ ಗೊತ್ತಾಗಲಿಲ್ಲ ನನಗೆ ಆ್ಯಕ್ಚುಲಿ ಹೇಳಂಗಿದ್ರೆ. ತುಂಬ ಖುಷಿ ಆಗ್ತಿದೆ ನನಗೆ. ನೀವು ನಾನು ಮಾತಾಡ್ಸ್ತಾನೆ ಇದ್ದೀರಾ, ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಋತ್ವಿಕ್ ಅವರ ಹಾಡು ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಬಹುಶಃ ಈ ಒಂದು ಎಪಿಸೋಡ್ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಯಾವುದೇ ಸೆಲೆಬ್ರೇಷನ್ ಇದ್ರೂ ಅದರ ಜೊತೆಗೆ ಸಂಗೀತ ಇದ್ದಾಗ ಸೆಲೆಬ್ರೇಷನ್ ಮತ್ತಷ್ಟು ಜೋರಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತಷ್ಟು ಕಲಾವಿದರನ್ನ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮುಂದುವರಿಸ್ತೀನಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಅದೊಂದು ಪ್ರೋತ್ಸಾಹ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಬ್ಬರು ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಕೃತಿಕಾ ಇಸ್ ಸೈನಿಂಗ್ ಆಫ್. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃತಿಕಾ ಇಸ್ ಸೈನಿಂಗ್ ಆಫ್. ನಮಸ್ಕಾರ.